ಗುರು ಕ್ರಿಕೆಟ್ ಮೇಲೆ ಡೆಡಿಕೇಶನ್ ನೋಡು ಗುರು, ಕೆಲಸ ಮಾಡ್ತಾ ಮಾಡ್ತಾ ಮ್ಯಾಚ್ ದೂರದಿಂದ ಇದನ್ನ ರಿಯಲ್ ಆನೆ ಅನ್ಕೊಬಿಟ್ಟಿದ್ದೆ ನಾನು. ನಾವೀಗ ಚಿಕ್ಕಪೇಟೆ ಶಾಪಿಂಗ್ ಮುಗಿತ್ತು, ಸೊ ಮನೆ ಕಡೆ ಹೊರಟಿದೀವಿ. ಸೊ ಮಳೆ ಕಮ್ಮಿ ಆಗಿದೆ ಈಗ ಸ್ವಲ್ಪ, ಈ ಮತ್ತೆ ಹೆಲ್ಮೆಟ್ ಆರ್ಗಿರೋ ನಾವಿವತ್ತು TVS ಶೋರೂಮ್ ಬಂದಿದ್ದು. ಏನಕ್ಕೆ ಅಂದರೆ ನಮ್ಮ ಅತ್ತೆಯವ್ರದ್ದು ಗಾಡಿ ಡೆಲಿವರಿ ಇತ್ತು ರಾಜಾಜಿನಗರಲ್ಲಿ. ಸೊ TVS ಶೋರೂಮಲ್ಲಿ ರಾಜಾಜಿನಗರಲ್ಲಿ ಗಾಡಿ ಡೆಲಿವರಿ ತೊಗೊಂಡು ಈಗ ನೆಕ್ಸ್ಟ್ ಹೊರಡ್ತಾ ಇದ್ದೀವಿ. ಸೊ ಗುರು ಈಗ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಸರಿಗೆ. ಆ್ಯಂಡ್ ನಿಮಗೆ ತಿಳಿಸ್ತಾ ಇರ್ತೀನಿ, ವಿಡಿಯೋ ಕೊನೆ ಗಂಟ ನೋಡಿ. ಇವತ್ತು ಏನು ಪ್ಲ್ಯಾನ್ಸ್ ಇಲ್ಲ, ಸುಮ್ಮನೆ ಎಲ್ಲಿ ಹೋಗ್ತೀವಿ ವಿಡಿಯೋ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ ಅಷ್ಟೇ. ಅಯ್ಯ ಆಯ್ತಾ, 3, 2, 1 ಮಾಡ್ಬೇಕಾಯ್ತಾ? 3, 2, 1 ಗೋ. ಹೇಳಿ ಜೋರಾಗಿ ಜೋರಾಗಿ. ಇಲ್ಲಿ ಗಂಟ ಬಾ. ಇನ್ನ ಹೇಳಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನ ಮುದ್ದು ನಾನೇ ತೆಗಿತೀನಿ ಬನ್ನಿ, ನಾವೆಲ್ಲ ಇರ್ಬೇಕ ಬನ್ನಿ. ನಮ್ಮ ಹುಡುಗ ಯೂಟ್ಯೂಬರ್ ಅವ್ರನ್ನ ನೋಡು, ಅಲ್ಲಿ ಅವ್ರ ನಿನ್ನ ನೋಡ್ತವ್ರೆ, ಅವ್ರನ್ನ ನೋಡು. ಜೈ ಆಂಜನೇಯ ಅನಿ, ಜೈ ಆಂಜನೇಯ. ಅಷ್ಟೇ 5 ಮಂದಿ. ಮುಂದಕ್ಕೆ ಹೋಗಲ್ಲ ಗಾಡಿ, ನಿಧಾನ ನಿಧಾನ. ನೀರ ಮುದ್ದು ಗಾಡಿ ಏನು ಚೆನ್ನಾಗಿದೆ ಗೊತ್ತಾ ಗುರು, ಒಳ್ಳೆ ತುಪ್ಪ ಹೋದಂಗೆ ಹೋಯ್ತದೆ. ತಂದೂರಿ ತೊಗೊಳಗೆ ಬಂದಿದ್ದೀವಿ ಗುರು. ಅಲ್ಲಿ ನಮ್ಮ ಅಣ್ಣ ಹೋಗಿ ಪರ್ಚೇಸ್ ಮಾಡ್ತಿದ್ದಾರೆ, ಊಟ ಮಾಡ್ಬೇಕೀಗ. ನಡೀರಿ ನಡೀರಿ. ಈಗೇನು ತೊಗೊಳಕ್ಕೆ ಹೋಯ್ತಾ ಇರೋದು ಅಣ್ಣ? ಊಟ. ನಮ್ಮ ಅಣ್ಣ ಗಾಡಿ ಓಡಿಸ್ತವ್ರೆ, ನಾನು ಹಿಂದೆ ಕೂತಿದ್ದೀನಿ. ಊಟ ಮಾಡ್ಬೇಕೀಗ. ಇಲ್ಲಿ ಇದ್ದಾಗಡೆ ರೆಸ್ಟ್ ಎಷ್ಟು ಜನ ಕೊಟ್ಟಿದ್ದಾರೆ ಗೊತ್ತಾ? ಹಿಂಗೆ ಆರಾಮಾಗಿ ಹೊರಿಕೊಂಡು ಹೋಗ್ಬೋದು ನಾವು. ಇಲ್ಲಿ ಆರಾಮಾಗಿ ಹಿಂಗೆ ಮಲಿಕೊಂಡು ಗಾಡಿ ಮೇಲೆ. ಅಭಿಯಣ್ಣ ಮನೆನಾ ಇದು? ಇಲ್ಲೊಂದಿದೆ ಅದೇ ಥರ ಐಕ್ಯು. ಇದೇ ಹೇಳಿದ್ದು ಅಭಿಯಣ್ಣ. ಇದು ಹಳೆ ವೇರಿಯಂಟು, ನಮ್ದು ಹೊಸ ವೇರಿಯಂಟು. ವಾಹ್, ಏನಣ್ಣ ಮನೆ ಎಷ್ಟು ಚೆನ್ನಾಗೈತೆ. PG ಅಣ್ಣ ಇದು. ಹಾಯ್ ಹಾಯ್. ಏನೋ ನೀನು ಅದೇ ಯಾವಾಗ ಯಾವಾಗಲೂ ತಗೋತಾನೆ. ಗುರು ನಾನೀಗ ಅನ್ನ ಜೊತೆ ರೈಸ್ ಸಾಂಬಾರ್ ಜೊತೆ ತಂದೂರಿ ತಿಂತಾ ಇದ್ದೀನಿ. ಸೊ ಎಲ್ಲ ಅದೇ ತಿಂತಿದ್ದಾರೆ. ತಂದೂರಿ, ಅವ್ರ ಹುಡುಗಿ ಹೆಸರು ಸಿಂಧೂರಿ. ತಂದೂರಿ, ಅವ್ರ ಹುಡುಗಿ ಹೆಸರು ಸಿಂಧೂರಿ. ಚೆನ್ನಾಗಿರ್ಲಿಲ್ವಾ? ಇದು ಯಾವ್ದೋ ಗೋಯಾಡಕ್ ಬಂದಂಗೆ ಆಯ್ತದೆ ಇಲ್ವಂದ್ರೆ. ಹೊಟ್ಟೆ ತುಂಬಾಯ್ತು. ಈಗ ಹೋಗಿ ಊರೂರು ಸುತ್ತದು. ಏನು ಹೇಳಿ, ಊರೂರು ಸುತ್ತದು. ಈಗ ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ನೀವು ಊಹೆ ಮಾಡೋಕ್ಕೂ ಆಗಲ್ಲ. ಆ ಪ್ಲೇಸ್ಗೆ ಹೋಗ್ತಾ ಇದೀವಿ ನಾವೀಗ. ಸೊ ನಾವೀಗ ಹೋಗಿ ಆ ಪ್ಲೇಸ್ಗೆ ಸೇರ್ಕೊಂತೀವಿ. ಮೆಟ್ರೋದಲ್ಲಿ ಹೋಗ್ತಾ ಇದೀವಿ ಆಯ್ತಾ? ಹೋಯ್ತೈತೆ ಎತ್ಕೊಬಿಡದಾ? ಅದೇ ನಾನು ದೊಡ್ಡವನು, 10 ವರ್ಷ ಚಿಕ್ಕವನು ಅಷ್ಟೇ ನಾನು. ಹಾಯ್ ಹಲೋ ಗೈಸ್, ರಾಜ್ಯಕ್ಕೆ ಗಾಯ ಮಾಡಿ.
ನೋಡಿ ಗುರು ಮಾರ್ಕೆಟ್ ಅಲ್ಲಿ ಎಷ್ಟು ಕಸ ಐತೆ. ನೋಡಿ ಗುರು ಪೇಪರ್ ಅಲ್ಲಲ್ಲಿ ಹಾಕ್ಬಿಟ್ಟವ್ರೆ. ಇಲ್ಲಿ ನೋಡಿ ಸಗಣಿ ನೋಡಿ ಗುರು. ಹಾ ಇಲ್ಲೋಡ ಮುದ್ದ ಈ ಮಾತಾಡ ಅಲ್ವಾ ಅಲ್ವಾ ಬುದ್ಧಿನೇ ಇಲ್ಲ ನಮ್ ಜನಕ್ಕೆ. ಹಾ ಎಲ್ಲೆಲ್ಲೋ ಕಸ ಹಾಕ್ಬಿಡ್ತಾರೆ. ಹಾ ಡಸ್ಟ್ಬಿನ್ ಹಾಕದ್ಬಿಟ್ಟು ಅಲ್ಲ ಐತಲ್ಲ ನಮ್ಮ ಮ್ಯಾಪು. ಗುರು ಜನ ನೋಡು ಗುರು. ಅಪ್ಪ ಅಯ್ಯಪ್ಪ ಏನ್ ಜನ ಇದು. ನಾವು ಅಲ್ಲಿಂದ ಸೈಲೆಂಟ್ ಆಗಿ ಬಂದು ಅಲ್ಲೋಣ. ಅಲ್ಲಿ ಮ್ಯಾಪ್ ಅಲ್ಲಿ ಇದೆ ನೋಡಿ. ಇಲ್ಲೇ ಬರುತ್ತೇವಮ್ಮ, ಇಲ್ಲೇ ಕಾಣುತ್ತೆ. ಅದೇ ಸಕ್ಕದ ಕಾಣಿಸ್ತಾ ಇದೀರ, ಸಕ್ಕದ ಕಾಣಿಸ್ತಾ ಇದೀರ. ನಾಗೋತೆಗೆ ಇನ್ನೊಂದು ಮದುವೆ ಮಾಡೋಣ. ಇಲ್ಲೇ ಬರ್ತಾ ಇಲ್ಲ ಸರಿಗಿಲ್ಲ ಮಾಮ. ಸಂಬಳ ತಂದ್ಕೊಟ್ಟಿಂದ ಚೆನ್ನಾಗೈತೆ, ಎರಡು ಚೆನ್ನಾಗೈತೆ. ಎರಡು ಚೆನ್ನಾಗೈತೆ, ಎರಡು ತಗೊಳ್ಳಿ. ಗುರು ಕ್ರಿಕೆಟ್ ಮೇಲೆ ಏನ್ ಡೆಡಿಕೇಶನ್ ನೋಡು ಗುರು. ಕೆಲಸ ಮಾಡ್ತಾ ಮಾಡ್ತಾ ಮ್ಯಾಚ್ ನೋಡ್ತೀವಿ. ಸೊ ಇವತ್ತಿನ ಮ್ಯಾಚ್ ಯಾರ ಮೇಲೆ ಅಂತ ಡೀಟೇಲ್ಸ್ ಇದಲ್ಲ ಸರಿಗೆ. ನನ್ಗೂ ಬೇಕಪ್ಪ, ನಾನು ಮಿಕ್ಕಿದ್ದೀನಿ ಗುರು. ಹೆವಿ ರಶ್ ಗುರು. ಆದ್ರೆ ಚಿಕ್ಕಪೇಟೆ ಮಾತ್ರ ರಾತ್ರಿ ಆದ್ಮೇಲೆ ಮಸ್ತಾಗಿ ಕಾಣುತ್ತೆ. ಕ್ರೇಜಿ ಫೀಲ್ ಮಾತ್ರ ಚಿಕ್ಕಪೇಟೆ ರಾತ್ರಿ ಆದ್ಮೇಲೆ. ಲೈಟಿಂಗ್ಸ್ ಏನ್ ಕ್ರೇಜಿ ಆಗ್ಬಿಟ್ಟಿರ್ತಾರೆ ಗೊತ್ತಾ. ನನ್ಗದು ಕುಡಿತಾನೆ ಅವ್ರು ಅವಾಗಿಂದ. ಸುಮ್ಮನೆ ತಮಾಷೆ ಮಾಡಿದೆ, ತಮಾಷೆ. ಸ್ವೀಟ್ ಆಯ್ತಾ ಗುರು? ಅಣ್ಣ ಏನ್ ಸೋಡಾ ಇದು? ಲೆಮನ್ ಸೋಡಾ ಕುಡಿತಾ ಇದೀನಿ. ಲೆಮನ್ ಮಸಾಲಾ ಸೋಡಾ ಕುಡಿತಾ ಇದೀನಿ ಗುರು. ಸಕ್ಕತ್ತಾಗೈತೆ. ನಾವೀಗ ಚಿಕ್ಕಪೇಟೆ ಶಾಪಿಂಗ್ ಮುಗಿತ್ತು. ಸೊ ಮನೆ ಕಡೆ ಹೊರಟಿದ್ದೀವಿ. ಈ ಶಾಪ್ ನೋಡು ಗುರು, ಏನು ಮಸ್ತಾಗೈತೆ. ಲೈಟಿಂಗ್ಸ್ ಗೀಟಿಂಗ್ಸ್ ಎಲ್ಲ ಏನು ಮಸ್ತಾಗ್ಬಿಟ್ಟವ್ರೆ. ಆಮೇಲೆ ಇಲ್ಲಿ ಶಾಪ್ನ ನೋಡ್ತಿದ್ದಂಗೆ ಹೋಗ್ಬಿಟ್ಟು ವಿಸಿಟ್ ಕೊಟ್ಟು ಸೀರೆ ತಗೊಬಿಡೋಣ ಅಂತ ಅನ್ಸ್ತಿದೆ. ಅಷ್ಟು ಅಲಂಕಾರವಾಗಿ ಮಾಡಿರ್ತಾರೆ ನೋಡಿ. ಆ ಸ್ಟ್ರೀಟ್ ನೋಡು ಗುರು, ಏನು ಮಸ್ತಾಗೈತೆ. ದೂರದಿಂದ ಇದನ್ನ ರಿಯಲ್ ಆನೆ ಅನ್ಕೊಬಿಟ್ಟಿದ್ದೆ ನಾನು. ಸುದರ್ಶನ್ ಸಿಲ್ಕ್ಸ್ ಎದುರುಗಡೆ ಫ್ಯಾನ್ಸಿ ಆಗಿ ಇಟ್ಟಿದ್ದಾರೆ ನೋಡು. ರಿಯಲಿಸ್ಟಿಕ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಬಾಯ್ ಬಾಯ್, ಮನೆ ಹತ್ರ ಸಿಗೋದ ಬಾಯ್. ಗುರು ನಾವೀಗ ಮನೆ ಕಡೆಗೆ ಪಯಣ ಶುರು. ರಶ್ ಗುರು. ಇಲ್ಲಿ ಓಡಾಡ್ಸಿ ನನಗಂತೂ ಸುತ್ತ ಇದೆ. ನಾವೀಗ ಅಲಂಕಾರ ಪ್ಲಾಜಾದಲ್ಲಿ ಇದ್ದೀವಿ. ಸದ್ಯ ಈಗಲಾರು ತಿನ್ನೋ ಕರ್ಕೊಂಡೋಯ್ತವ್ರೆ. ಅದೇನೋ ಊಟ ಮಾಡಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಪನ್ನೀರ್ ಮಂಚೂರಿಯನ್ ಆಯಿತು. ಈಗ ಪೆಪ್ಪರ್ ಡ್ರೈ ತರಿಸ್ಕೊಂಡಿದ್ದೀವಿ. ಆಮೇಲೆ ಬಾದಾಮ್ ಹಾಲಿಗೆ ಹೇಳಿದ್ದೀವಿ. ಸೊ ಇದನ್ನು ತಿನ್ಬಿಟ್ಟು ಬಾದಾಮ್ ಹಾಲು ಕುಡಿಬೇಕು. ಎಲ್ಲ ಖಾಲಿ ಮಾಡಿ ಈಗ ಬಾದಾಮ್ ಹಾಲು ಕುಡಿಯೋಕೆ ರೆಡಿಯಾಗಿದ್ದೀವಿ. ಬಾದಾಮ್ ಹಾಲು ಈಗ ಥರ ಬಂತು ಗುರು. ನಾವೀಗ ಮೆಜೆಸ್ಟಿಕಲ್ಲಿ ಇದ್ದೀವಿ ಪ್ರೆಸೆಂಟು. ಸೊ ಇಲ್ಲಿಂದ ನಾವೀಗ ಮಾಗಡಿ ರೋಡ್ಗೆ ಹೋಗಬೇಕು. ಸೊ ಶಾಪಿಂಗ್ ಎಲ್ಲ ಮುಗಿತು ಈಗ ಪ್ರೆಸೆಂಟು. ನಮ್ಮ ಮಾಮ ಜೊತೆ ಬೈಕಲ್ಲಿ ರೈಡಿಂಗ್ ಹೋಯ್ತಾ ಇದ್ದೀನಿ. ಇಲ್ಲಿಂದ 1 ಅವರ್ ಆಗ್ಬೋದು ಅನ್ಸುತ್ತೆ ಮಾಗಡಿ ರೋಡಿಗೆ. ಈ ಹೆಲ್ಮೆಟ್ ಹಾರ್ಕೊಂಡು ಹೊಡೆತಂದು ಗುರು. ಅಯ್ಯೋ ಏನು ಟ್ರಾಫಿಕ್ಕು. ಅಲ್ಲಿಂದ ತಪ್ಪಿದ್ರೆ ಇಲ್ಲಿ ಬಂದು ಟ್ರಾಫಿಕಲ್ಲಿ ಸಿಗಾಕೊಂಡ. ಅಲ್ಲಿ 2 ನಿಮಿಷರು ಸೈಲೆಂಟ್ ಆಗಿರಲ್ಲ. ಯಪ್ಪ ಕಯ್ಯ ಅಂತವೆ ಎಲ್ಲರೂ. ಅಲ್ಲಿ ನೋಡಿ ಹೆಂಗೆ ಒಂಚೂರು ಸೈಲೆಂಟಾಗಿ ಹೋಗೋ ಮ್ಯಾನರ್ಸ್ ಎಲ್ಲ. ಗಾಳಿಗೆ ಹೆಲ್ಮೆಟ್ ಹಾರ್ಕೊಂಡೋಯ್ತು ಹೈವೇನಲ್ಲಿ. ಗಾಡಿ ಅಲ್ಲೈತೆ. ಹೆಂಗೆ ಹಾರ್ಕೊಂಡೋಯ್ತು ಗೊತ್ತಾ? ಯಪ್ಪ ಜೀವ ಬಾಯಿಗೆ ಬಂದಿತ್ತು ನನಗೀಗ.
ಇಲ್ಲಿ ಚಾಮರಾಜಪೇಟೆಯಲ್ಲಿ ಬಜ್ಜಿ ತಿನ್ನೋಣ ಅಂತ ಸ್ಟಾಪ್ ಹಾಕಿದ್ದೀವಿ. ಸೊ ಮಳೆ ಅನಿತಿದೆ, ಸೋನೆ ಬರ್ತಿದೆ. ಗುರು ಒಳ್ಳೆ ಟೈಮ್ನಲ್ಲಿ ಒಳ್ಳೆ ಟೈಮ್ನಲ್ಲಿ ಮಳೆ ಬಂತು, ಒಳ್ಳೆ ಟೈಮ್ನಲ್ಲಿ ಬಜ್ಜಿ ಹೇಳ್ದು. ಸೊ ಇದು ಚಾಮರಾಜಪೇಟೆನಲ್ಲಿ ಫೇಮಸ್ ಬಜ್ಜಿ ಸ್ಟಾಲ್ ಇದು. ಬಂದವರು ಸರಿ ಟ್ರೈ ಮಾಡಿ, ಮಸ್ತಾಗಿ ಮಾಡ್ತಾರೆ. ಸೊ ಬಂದಿದ್ದಾರೆ, ಇದನ್ನು ತಿನ್ಬಿಟ್ಟು ನಿಮಗೆ ಸಿಗ್ತೀನಿ. ಮಳೆ ನೋಡಿ ಜೋರಾಯ್ತು, ನಾವು ಬೇರೆ ಬೈಕಲ್ಲಿ ಬಂದಿದ್ದೀವಿ. ಈಗ ನೆನ್ಕೊಂಡೆ ಹೋಗ್ಬೇಕು ಅನ್ಸುತ್ತೆ, ಇಲ್ಲ ನಿಂತ್ಕೊಂಡು ಹೋಗ್ಬೇಕು. ನಿಂತ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ಬೇಕು. ಬಜ್ಜಿ ತಿನ್ಬಿಟ್ಟು ಸಿಗ್ತೀನಿ ನಿಮಗೆ. ಗುರು ಮಳೆ ನಿಂತಿದೆ, ಈಗ ಓಡ್ತಾ ಇದೀವಿ. ಸೊ ಇರಿ ಇಷ್ಟು ಗಂಟೆ ಮಳೆಯಲ್ಲಿ ನೆಂದು ಸಾಕಾಗ್ಬಿಡ್ತದೆ. ಸೊ ಮಳೆ ಕಮ್ಮಿ ಆಗಿದೆ ಈಗ ಸ್ವಲ್ಪ. ಈ ಮತ್ತೆ ಹೆಲ್ಮೆಟ್ ಆರ್ಗಿರೋದು ಕಮ್ಮಿ ಆಗಿದೆ, ಈಗ ಹೊರಟಿದ್ದೀವಿ. ಆದರೂ ಅನಿತೀವಿ ಸ್ವಲ್ಪ ಸ್ವಲ್ಪ ನೋಡಿ ಕೈಯಲ್ಲ. ಪರವಾಗಿಲ್ಲ, ಹೊಟ್ಬಿಡ್ತೀವಿ. ಇನ್ನೂ ಜೋರಾಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಹೋಗಿ ಮನೆಗೆ ಅಂತ. ನಿಮಗೆ ಮನೆಗೆ ಹೋಗಿ ಸಿಗ್ತೀನಿ. ಅಲ್ಲಿ ಕಡೆ ಟಿಕೆಟ್ ಟಾಟಾ ಬಾಯ್. ಗುರು ನಾವೀಗ ಊಟ ಮಾಡೋಕ್ಕೆ ಮದುವೆ ಅಲ್ಲಿಗೆ ಬಂದಿದ್ದೀವಿ. ಇದೋ ಅಥವಾ ಇದೋ ಅಂತ ಗೊತ್ತಿಲ್ಲ. ಸೊ ಫ್ಯಾಮಿಲಿಯವ್ರದ್ದು ಮದುವೆ ಇದೆ, ಕಾರ್ಡ್ ಕೊಟ್ಟಿದ್ದಾರೆ ಅಂತ ಅಟೆಂಡ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ನನ್ನ ಸ್ಥಿತಿ ನೋಡಿದೆ, ಮದುವೆ ಸೇರಿಸ್ಕೊಳಂಗಿಲ್ಲ. ಅದಕ್ಕೆ ನಾನೀಗ ಡೈರೆಕ್ಟ್ ಊಟದಾಳಿಗೆ ಹೊಂಟೈತೀನಿ. ಇರೋಣ ಆಯಿತು, ಡೈರೆಕ್ಟ್ ಊಟದಾಳಿಗೆ ಹೊಂಟೈತೀವಿ. ಸೊ ಮದುವೆ ಹೇಳೋಕ್ಕೆಲ್ಲ ಹೋಗಲ್ಲ. ನಾವಿವಾಗ ಬಂದಿರೋ ಮದುವೆ ಯಾರ್ದು ಅಂತಲೇ ಗೊತ್ತಿಲ್ಲ. ಸೊ ನಾನು ನಮ್ಮ ಮಾಮ ಇಬ್ಬರು ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅವ್ರನ್ನ ತೋರಿಸ್ಬೇಡ ಅಂತವ್ರೆ. ಅವರು ಊಟದಲ್ಲೂ ಬಂದಿದ್ದೀವಿ, ಎಲ್ಲ ನಮ್ಮನ್ನೇ ನೋಡ್ತವ್ರೆ. ಕುರಿ ಅವರು ಊಟ ಮಾಡೋಕೆ ಕೂತಿದ್ದೀವಿ, ಇನ್ನೂ ಬಡಿಸ್ತಾ ಇಲ್ಲ. ಸೊ ಇಲ್ಲಿ ವಾಟರ್ ಬಾಟ್ಲ್ ಇದೆ, ನನ್ನ ಪಕ್ಕ ಒಬ್ಬರು ಕೂತಿದ್ದಾರೆ. ಫೈನಲಿ ಎಲ್ಲ ಊಟ ಮುಗಿಸಿ ಈಗ ಅನ್ನ ಸಾರು ಊಟ ಮಾಡ್ತಾ ಇದ್ದೀವಿ. ಊಟ ಏನೋ ಸುಖಕರವಾಗಿ ಆಯಿತು. ಈಗ ಫೈನಲಿ ಓಡ್ತಾ ಇದ್ದೀವಿ. ತಾಂಬೂಲನೂ ಕೊಟ್ಟರು. ಸೊ ಎಲ್ಲ ಗ್ರೇಟ್ಫುಲ್ಲಾಗಿ ಆಯಿತು ಅಂತ ಅನ್ಕೊಳ್ಳಿ. ಮದುವೆ ಊಟ ಆರಾಮಾಗಿ ಹೊಟ್ಟೆ ತುಂಬ ಮಾಡ್ಕೊಂಡು ಕಂಡವ್ರದ್ದು ಮನೆ ಊಟನ ಹೋಗ್ತಾ ಇದ್ದೀವಿ. ಒಂಚೂರು ನಾಚಿಕೆಮ್ಮನ ಮರ್ಯಾದೆ ಎಲ್ಲಾನು ಹೇಳ್ಕೊತಾ ಇದ್ದೀನಿ. ಅವರೇ ಕರ್ಕೊಂಬಂದ್ರು, ತಿರ್ಗಿ ಅವರೇ ಕರ್ಕೋದ್ರು. ಸಂಗೀತ ಶಾಸ್ತ್ರ ಅಂದ್ರೆ ಕಾರ್ಯಕ್ರಮ, ರಸಮಂಜರಿ ಕಾರ್ಯಕ್ರಮ. ನೀನ್ ತರ ಓ